ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಚರ್ಚೆಗೆ ಸ್ವಾಗತ. ನಾವು ಇವತ್ತು ಮಾರುಕಟ್ಟೆಯ ಒಂದು ಭಾಷೆಯನ್ನೇ ಕಲಿಯುತ್ತಿದ್ದೇವೆ. ಅದೇ ಮಾರ್ಕೆಟ್ ಸ್ಟ್ರಕ್ಚರ್. ಇದು ಸುಮ್ಮನೆ ಒಂದು ಕಾನ್ಸೆಪ್ಟ್ ಅಷ್ಟೇ ಅಲ್ಲ, ಬದಲಿಗೆ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ಗಳು ಅಂದ್ರೆ ಸ್ಮಾರ್ಟ್ ಮನಿ ಚಾರ್ಟ್ಗಳಲ್ಲಿ ಏನು ಕತೆ ಬರಿತಿದ್ದಾರೆ ಅಂತ ಓದುವ ಒಂದು ಕಲೆ. ಸಾಮಾನ್ಯವಾಗಿ ಎಲ್ಲರಿಗೂ ಹೀಗೆ ಅನ್ಸಿರುತ್ತೆ ಅಲ್ವಾ? ಒಂದು ಟ್ರೇಡ್ ಪ್ಲೇಸ್ ಮಾಡಿದ ತಕ್ಷಣ ಸಡನ್ ಆಗಿ ಮಾರ್ಕೆಟ್ ನಮ್ಮ ವಿರುದ್ಧ ಯಾಕೆ ಚಲಿಸ್ತೆ ಅಂತ. ಇದು ಕಾಕತಾಳೀಯ ಅಂತೂ ಖಂಡಿತ ಅಲ್ಲ. ಇದರ ಹಿಂದೆ ಒಂದು ದೊಡ್ಡ ಕಾರಣವೇ ಇದೆ, ಮತ್ತು ಇವತ್ತು ನಾವು ಅದೇ ಕಾರಣವನ್ನು ಬಯಲು ಮಾಡೋಣ. ಈ ಸ್ಲೈಡ್ನಲ್ಲಿರೋ ಮಾತಿದೆಯಲ್ಲ, ಇದು ಇಡೀ ಟ್ರೇಡಿಂಗ್ನ ಸಾರಾಂಶ. ಅಂದ್ರೆ ರಿಟೇಲ್ ಟ್ರೇಡರ್ಗಳು ಮಾರ್ಕೆಟ್ ಸ್ಟ್ರಕ್ಚರ್ಗೆ ಪ್ರತಿಕ್ರಿಯಿಸ್ತಾರೆ, ಆದ್ರೆ ಸ್ಮಾರ್ಟ್ ಮನಿ ಅದನ್ನೇ ಸೃಷ್ಟಿ ಮಾಡುತ್ತೆ. ಇದರ ಅರ್ಥ ಏನ್ ಗೊತ್ತಾ? ನಾವು ಕೇವಲ ಕ್ಯಾಂಡಲ್ಗಳ ಹಿಂದೆ ಓಡಬಾರ್ದು, ಬದಲಿಗೆ ಆ ಕ್ಯಾಂಡಲ್ಗಳನ್ನು ಯಾರು ಮೂವ್ ಮಾಡ್ತಿದ್ದಾರೋ ಅವರ ಆಲೋಚನೆಯನ್ನು ಓದ್ಬೇಕು. ಹಾಗಾದ್ರೆ ಬನ್ನಿ, ಮೊದಲನೇ ವಿಭಾಗದಿಂದ ಶುರು ಮಾಡೋಣ. ಮಾರ್ಕೆಟ್ ಒಂದು ಭಾಷೆ ಅಂತ ನಾವು ಒಪ್ಕೊಂಡ್ರೆ ಮೊದಲು ನಾವು ಅದರ ಅಕ್ಷರಗಳನ್ನು ಕಲಿಬೇಕು. ಅಂದ್ರೆ ಅದರ ಅತ್ಯಂತ ಮೂಲಭೂತ ಅಂಶಗಳು ಯಾವುವು ಅಂತ ತಿಳ್ಕೋಬೇಕು. ಸರಿ, ಇದೊಂದು ಭಾಷೆ ಅಂತಾದ್ರೆ ಅದರ ಮೂಲ ಪದಗಳು ಯಾವುವು? ಚಾರ್ಟ್ ನೋಡಿದಾಗ ನಾವು ಎಲ್ಲಿಂದ ಶುರು ಮಾಡಬೇಕು, ಏನು ಗಮನಿಸಬೇಕು? ಈ ಪ್ರಶ್ನೆಗೆ ಉತ್ತರ ತುಂಬಾ ಸಿಂಪಲ್ ಆಗಿದೆ. ಇಲ್ಲಿವೆ ನೋಡಿ ಆ ಎರಡು ಮೂಲಭೂತ ಪದಗಳು, ಸ್ವಿಂಗ್ ಹೈ ಮತ್ತು ಸ್ವಿಂಗ್ ಲೋ. ಸ್ವಿಂಗ್ ಹೈ ಅಂದ್ರೆ ಒಂದು ಶಿಖರ, ಅದರ ಎಡ ಮತ್ತು ಬಲ ಬದಿಗಳಲ್ಲಿ ಅದಕ್ಕಿಂತ ಕಡಿಮೆ ಎತ್ತರದ ಶಿಖರಗಳಿರ್ತವೆ. ಅದೇ ರೀತಿ ಸ್ವಿಂಗ್ ಲೋ ಅಂದ್ರೆ ಒಂದು ಕಣಿವೆ, ಅದರ ಎರಡೂ ಬದಿಗಳಲ್ಲಿ ಅದಕ್ಕಿಂತ ಎತ್ತರದ ಕಣಿವೆಗಳಿರ್ತವೆ. ಇವೇ ನಮ್ಮ ಸಂಪೂರ್ಣ ಅನಾಲಿಸಿಸ್ನ ಅಡಿಪಾಯ. ಓಕೆ, ಈಗ ಎರಡನೇ ವಿಭಾಗಕ್ಕೆ ಬರೋಣ. ಚಾರ್ಟ್ನಲ್ಲಿ ಕಾಣೋ ಪ್ರತಿಯೊಂದು ಶಿಖರ ಮತ್ತು ಪ್ರತಿಯೊಂದು ಕಣಿವೆ ಒಂದೇ ಥರ ಇರಲ್ಲ. ಕೆಲವು ಬಹಳ ಪವರ್ಫುಲ್, ಇನ್ನು ಕೆಲವು ಸುಮ್ಮನೆ ಮಾರ್ಕೆಟ್ನ ಗದ್ದಲ ಅಷ್ಟೇ. ಇವುಗಳ ನಡುವಿನ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಳ್ಳೋದೇ ನಿಜವಾದ ಗೇಮ್. ಸರಿ, ಚಾರ್ಟ್ ತುಂಬಾ ಈ ಶಿಖರಗಳು ಮತ್ತೆ ಕಣಿವೆಗಳಿಂದ ತುಂಬಿ ಹೋಗಿದೆ. ಇವೆಲ್ಲಕ್ಕೂ ಅಷ್ಟೇ ಇಂಪಾರ್ಟೆನ್ಸ್ ಇದೆಯಾ? ಇದು ಒಂದು ಪರ್ಫೆಕ್ಟ್ ಪ್ರಶ್ನೆ. ಇದಕ್ಕೆ ಉತ್ತರ ಖಂಡಿತವಾಗಿಯೂ ಇಲ್ಲ. ಕೆಲವು ಸ್ವಿಂಗ್ಗಳು ದೊಡ್ಡ ಆಟಗಾರರ ಹೆಜ್ಜೆಗುರುತನ್ನು ತೋರಿಸಿದ್ರೆ, ಉಳಿದವು ಕೇವಲ ನಾಯ್ಸ್. ಈ ಸ್ಲೈಡನ್ನ ಸ್ವಲ್ಪ ಗಮನವಿಟ್ಟು ನೋಡಿ. ಸ್ಟ್ರಾಂಗ್ ಸ್ವಿಂಗ್ಗಳು ಯಾವಾಗತ್ತೆ ಅಂದ್ರೆ ದೊಡ್ಡ ಇನ್ಸ್ಟಿಟ್ಯೂಷನ್ಗಳು ಭಾರೀ ಆರ್ಡರ್ಗಳನ್ನ ಹಾಕಿದಾಗ. ಅಲ್ಲಿ ನಿಮ್ಗೆ ಹೆಚ್ಚು ವಾಲ್ಯೂಮ್ ಮತ್ತು ಪ್ರೈಸ್ ಒಂದೇ ಸಮನೆ ವೇಗವಾಗಿ ಚಲಿಸೋದು ಕಾಣಿಸುತ್ತೆ. ಆದ್ರೆ ವೀಕ್ ಸ್ವಿಂಗ್ಗಳಲ್ಲಿ ವಾಲ್ಯೂಮ್ ಕಡಿಮೆ ಇರುತ್ತೆ, ಮತ್ತೆ ಅವು ಸುಲಭವಾಗಿ ಮುರಿದು ಹೋಗ್ತವೆ. ನಾವು ಯಾವಾಗ್ಲೂ ಫೋಕಸ್ ಮಾಡ್ಬೇಕಾಗಿರೋದು ಆ ಸ್ಟ್ರಾಂಗ್ ಸ್ವಿಂಗ್ಗಳ ಮೇಲೆ. ಒಂದು ಸ್ವಿಂಗ್ ಸ್ಟ್ರಾಂಗ್ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋಕೆ ಈ ಪಾಯಿಂಟ್ಸ್ ಗಮನಿಸಿ. ಬೆಲೆಯಲ್ಲಿ ಒಂದು ದೊಡ್ಡ ರಿಯಾಕ್ಷನ್ ಇರಬೇಕು, ವಾಲ್ಯೂಮ್ ಜಾಸ್ತಿ ಇರಬೇಕು, ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ತುಂಬಾನೇ ವೇಗದ ಮೂವ್ಮೆಂಟ್ ಇರಬೇಕು, ಮತ್ತು ಬೆಲೆ ಮತ್ತೆ ಆ ಲೆವೆಲ್ಗೆ ಬಂದಾಗ ಅದನ್ನ ಹೋಲ್ಡ್ ಮಾಡಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಇದು ಸಾಮಾನ್ಯವಾಗಿ ಒಂದು ಬ್ರೇಕ್ ಆಫ್ ಸ್ಟ್ರಕ್ಚರ್ಗೆ ಕಾರಣವಾಗುತ್ತೆ. ಈಗೊಂದು ತುಂಬಾನೇ ಪವರ್ಫುಲ್ ನಿಯಮದ ಬಗ್ಗೆ ಮಾತಾಡೋಣ. ಅದೇ ರೇಂಜ್ ರೂಲ್. ಬಲವಾದ ಸ್ವಿಂಗ್ಗಳು ಯಾವಾಗ್ಲೂ ಹಿಂದಿನ ಅದೇ ರೀತಿಯ ಸ್ವಿಂಗ್ನ ರೇಂಜ್ ಒಳಗಡೆನೆ ಫಾರ್ಮ್ ಆಗ್ತವೆ, ದುರ್ಬಲ ಸ್ವಿಂಗ್ಗಳು ಆ ರೇಂಜ್ನ ಹೊರಗೆ ಫಾರ್ಮ್ ಆಗ್ತವೆ. ಇದು ಯಾವುದೇ ಟ್ರೆಂಡ್ನ ಆರೋಗ್ಯ ಹೇಗಿದೆ ಅಂತ ಅಳಿಯೋಕೆ ಇರೋ ಒಂದು ಅದ್ಭುತ ವಿಧಾನ. ಉದಾಹರಣೆಗೆ, ಒಂದು ಸ್ಟ್ರಾಂಗ್ ಅಪ್ ಟ್ರೆಂಡಲ್ಲಿ ಹೊಸ ಹೈಯರ್ ಲೋ ಅಂದ್ರೆ HL ಯಾವಾಗಲೂ ಹಿಂದಿನ ಹೈಯರ್ ಲೋ ಮತ್ತು ಹೈಯರ್ ಹೈ ನಡುವಿನ ರೇಂಜ್ನಲ್ಲಿ ರೂಪುಗೊಳ್ಳುತ್ತೆ. ಇದರ ಅರ್ಥ ಖರೀದಿದಾರರು ಇನ್ನೂ ಸ್ಟ್ರಾಂಗ್ ಆಗಿದ್ದಾರೆ ಮತ್ತು ಬೆಲೆಯನ್ನು ಕೆಳಗೆ ಹೋಗಲು ಬಿಡುತ್ತಿಲ್ಲ. ಇದು ಇನ್ಸ್ಟಿಟ್ಯೂಷನ್ಸ್ಗಳ ಕಾನ್ಫಿಡೆನ್ಸ್ ಅನ್ನು ತೋರಿಸುತ್ತೆ. ಆದರೆ ಒಂದ್ವೇಳೆ ಹೊಸ ಹೈಯರ್ ಲೋ ಹಿಂದಿನ ಹೈಯರ್ ಲೋಗಿಂತಲೂ ಕೆಳಗೆ ಅಂದ್ರೆ ಹಿಂದಿನ ರೇಂಜ್ನ ಹೊರಗೆ ರೂಪುಗೊಂಡ್ರೆ ಅದು ಒಂದು ವಾರ್ನಿಂಗ್ ಸಿಗ್ನಲ್. ಇದರರ್ಥ ಟ್ರೆಂಡ್ ತನ್ನ ಶಕ್ತಿಯನ್ನು ಕಳೆದುಕೊಳ್ಳುತ್ತಿದೆ ಮತ್ತು ಇಲ್ಲಿಂದ ರಿವರ್ಸ್ ಆಗುವ ಸಾಧ್ಯತೆ ಇದೆ. ಸರಿ, ಈಗ ಮೂರನೇ ವಿಭಾಗಕ್ಕೆ ಹೋಗೋಣ. ಇಲ್ಲಿಯವರೆಗೂ ನಾವು ಬಿಡಿಭಾಗಗಳ ಬಗ್ಗೆ ಕಲಿತೇವು. ಈಗ ಈ ಸ್ಟ್ರಾಂಗ್ ಮತ್ತು ವೀಕ್ ಸ್ವಿಂಗ್ಗಳನ್ನು ಒಟ್ಟಿಗೆ ಸೇರಿಸಿ ಮಾರುಕಟ್ಟೆಯ ದೊಡ್ಡ ಕಥೆಯನ್ನ, ಅಂದ್ರೆ ಅದು ಯಾವ ದಿಕ್ಕಿನಲ್ಲಿ ಹೋಗ್ತಿದೆ ಅಂತ ಹೇಗೆ ಓದೋದು ನೋಡೋಣ. ಹೇಗೊಂದು ಪ್ರಶ್ನೆ ಬರಬಹುದು. ಓಕೆ, ಸ್ವಿಂಗ್ಗಳ ಬಗ್ಗೆ ಗೊತ್ತಾಯ್ತು, ಆದ್ರೆ ಇವು ಮಾರ್ಕೆಟ್ ಮೇಲೆ ಹೋಗುತ್ತಾ ಅಥವಾ ಕೆಳಗೆ ಬರುತ್ತಾ ಅಂತ ನಿಖರವಾಗಿ ಹೇಗೆ ಹೇಳುತ್ತವೆ? ಬನ್ನಿ, ಈ ಪಜಲ್ನ ಪೀಸ್ಗಳೆಲ್ಲ ಸೇರಿಸಿ ಪೂರ್ತಿ ಚಿತ್ರವನ್ನು ನೋಡೋಣ. ಒಂದು ಅಪ್ ಟ್ರೆಂಡ್ ಅನ್ನು ಕನ್ಫರ್ಮ್ ಮಾಡ್ಕೊಳ್ಳೋಕೆ ಇಲ್ಲಿದೆ ಒಂದು ಸಿಂಪಲ್ ಚೆಕ್ಲಿಸ್ಟ್. ಸತತವಾಗಿ ಹೈಯರ್ ಹೈ ಮತ್ತು ಹೈಯರ್ ಲೋಗಳು ಫಾರ್ಮ್ ಆಗ್ತಿರ್ಬೇಕು. ಕನಿಷ್ಠ 2 ಬಾರಿ ಹೀಗಾಗಿರ್ಬೇಕು. ಮೇಲೆ ಹೋಗುವ ಮೂವ್ಗಳಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ಇರಬೇಕು, ಮತ್ತೆ ಕೆಳಗೆ ಬರುವ ಪುಲ್ ಬ್ಯಾಕ್ಸ್ಗಳು ವೀಕ್ ಆಗಿರ್ಬೇಕು. ಇದು ಕ್ಲಿಯರ್ ಆಗಿ ಬಯೋಸ್ ಕಂಟ್ರೋಲ್ನಲ್ಲಿದ್ದಾರೆ ಅಂತ ತೋರಿಸುತ್ತೆ. ಇದೇ ತರ ಡೌನ್ ಟ್ರೆಂಡ್ಗೂ ಒಂದು ಚೆಕ್ಲಿಸ್ಟ್ ಇದೆ.
ಸತತವಾಗಿ ಲೋವರ್ ಲೋ ಮತ್ತು ಲೋವರ್ ಹೈಗಳು ರೂಪುಗೊಳ್ಬೇಕು. ಕೆಳಗೆ ಹೋಗುವ ಮೂವ್ಗಳು ವೇಗವಾಗಿರಬೇಕು, ಆದರೆ ಮೇಲೆ ಹೋಗೋ ಸಣ್ಣ ರ್ಯಾಲಿಗಳು ವೀಕ್ ಆಗಿರಬೇಕು. ಇದು ಮಾರಾಟಗಾರರು ಮಾರ್ಕೆಟನ್ನು ಡಾಮಿನೇಟ್ ಮಾಡ್ತಿದ್ದಾರೆ ಅಂತ ಸೂಚಿಸುತ್ತೆ. ಸರಿ, ಈಗ ನಾವು 4ನೇ ವಿಭಾಗದಲ್ಲಿದ್ದೀವಿ. ಟ್ರೆಂಡ್ ಇದ್ದಾಗ ಏನ್ ಮಾಡ್ಬೇಕು ಅಂತ ನೋಡಿದ್ವಿ. ಆದ್ರೆ ಟ್ರೆಂಡೇ ಇಲ್ದಿದ್ದಾಗ, ಮಾರ್ಕೆಟ್ ಒಂದೇ ವ್ಯಾಪ್ತಿಯಲ್ಲಿ ಅಂದ್ರೆ ರೇಂಜ್ನಲ್ಲಿ ಚಲಿಸ್ತಿದ್ರೆ ಏನ್ ಮಾಡ್ಬೇಕು? ಇದು ಬಹಳ ಟ್ರಿಕ್ಕಿಯಾಗಿರುತ್ತೆ. ಅಪ್ ಟ್ರೆಂಡ್, ಡೌನ್ ಟ್ರೆಂಡ್ ಎಲ್ಲ ಓಕೆ, ಕ್ಲಿಯರ್ ಆಗಿದೆ. ಆದ್ರೆ ಮಾರ್ಕೆಟ್ ಸೈಡ್ವೇಸ್ನಲ್ಲಿದ್ದಾಗ, ಅಂದ್ರೆ ಒಂದೇ ಜಾಗದಲ್ಲಿ ಮೇಲೆ ಕೆಳಗೆ ಸುಮ್ಮನೆ ಆಟ ಆಡ್ತಿದ್ರೆ ಏನ್ ಮಾಡೋದು? ಇದು ಹೆಚ್ಚಿನ ಟ್ರೇಡರ್ಗಳು ಸಿಕ್ಕಿ ಹಾಕ್ಕೊಳ್ಳುವ ಜಾಗ. ಮಾರ್ಕೆಟ್ ರೇಂಜ್ನಲ್ಲಿದ್ದಾಗ ಏನ್ ಮಾಡ್ಬೇಕು ಅನ್ನೋಕ್ಕಿಂತ ಏನ್ ಮಾಡಬಾರ್ದು ಅನ್ನೋದು ತುಂಬಾ ಮುಖ್ಯ. ಆ ರೇಂಜ್ನ ಒಳಗೆ ಟ್ರೇಡ್ ಮಾಡಬೇಡಿ. ಬ್ರೇಕೌಟ್ ಆದ ತಕ್ಷಣ ಆತುರದಿಂದ ಎಂಟ್ರಿ ತಗೋಬೇಡಿ, ಯಾಕಂದ್ರೆ ಹೆಚ್ಚಿನವು ಫೇಕ್ ಬ್ರೇಕೌಟ್ಗಳೇ ಆಗಿರ್ತವೆ. ಮಾಡ್ಬೇಕಾಗಿರೋದಿಷ್ಟೇ, ರೇಂಜ್ನ ಗಡಿಗಳನ್ನು ಗುರ್ತಿಸಿ ಒಂದು ಸ್ಪಷ್ಟ ಮತ್ತು ವೇಗದ ಬ್ರೇಕೌಟ್ಗಾಗಿ ಕಾಯಿರಿ. ಈಗ ನಾವು ಫೈನಲ್ ಮತ್ತು ಅತ್ಯಂತ ರೋಚಕ ವಿಭಾಗಕ್ಕೆ ಬಂದಿದ್ದೇವೆ, ಸಾಂಸ್ಥಿಕ ಹೆಜ್ಜೆಗುರುತು. ಇಲ್ಲಿಯವರೆಗೆ ನಾವು ಕಲ್ತ ಎಲ್ಲಾ ಜ್ಞಾನವನ್ನ ಬಳಸಿ ದೊಡ್ಡ ಆಟಗಾರರ ನಡೆಯನ್ನ ಒಬ್ಬ ಪ್ರೊಫೆಷನಲ್ ತರ ಹೇಗೆ ಕಂಡುಹಿಡಿಯೋದು ಅಂತ ನೋಡೋಣ. ಇದು ಬಹುಶಃ ಎಲ್ಲರೂ ಕೇಳುವ ಪ್ರಶ್ನೆ. ಒಂದು ನಿಜವಾದ ಬ್ರೇಕೌಟ್ ಮತ್ತು ರಿಟೇಲ್ ಟ್ರೇಡರ್ಗಳನ್ನು ಬಲೆಗೆ ಬೀಳಿಸಲು ಮಾಡಿರುವ ಫೇಕ್ ಬ್ರೇಕೌಟ್ಸ್, ಇವೆರಡರ ನಡುವಿನ ವ್ಯತ್ಯಾಸವನ್ನು ಕಂಡುಹಿಡಿಯೋದು ಹೇಗೆ? ಒಂದು ನಿಜವಾದ ಬುಲಿಶ್ ಬ್ರೇಕೌಟ್ನ ಹಂತಗಳು ಹೇಗಿರ್ತವೆ ನೋಡಿ. ಮೊದಲು ಪ್ರೈಸ್ ರೇಂಜ್ನ ಕೆಳಗೆ ಹೋಗಿ ಅಲ್ಲಿರೋ ಲಿಕ್ವಿಡಿಟಿಯನ್ನ ತಗೊಳ್ಳುತ್ತೆ. ಇದನ್ನ ಲಿಕ್ವಿಡಿಟಿ ಗ್ರ್ಯಾಬ್ ಅಂತೀವಿ. ಆಮೇಲೆ ಬಲವಾದ ಮೊಮೆಂಟಮ್ನೊಂದಿಗೆ ವಾಪಸ್ ರೇಂಜ್ನೊಳಗೆ ಬಂದು ರೇಂಜ್ನ ಮೇಲ್ಭಾಗವನ್ನ ವೇಗವಾಗಿ ಮುರಿಯುತ್ತೆ. ಈ ವೇಗದ ಚಲನೆ ಒಂದು ಇಂಬ್ಯಾಲೆನ್ಸ್ ಅನ್ನ ಬಿಟ್ಹೋಗುತ್ತೆ. ಇದು ನಿಜವಾದ ಇನ್ಸ್ಟಿಟ್ಯೂಷನಲ್ ಉದ್ದೇಶವನ್ನ ತೋರಿಸುತ್ತೆ, ಇದೊಂದು ಬಲೆಯಲ್ಲ. ಹಾಗಾಗಿ ನಮ್ಮ ಗುರಿ ಬೆಲೆಯ ಹಿಂದೆ ಓಡೋದಲ್ಲ, ಬದಲಿಗೆ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ಗಳು ಚಾರ್ಟ್ನಲ್ಲಿ ಬರಿತಿರುವ ಕಥೆಯನ್ನು ಓದಲು ಶುರು ಮಾಡೋದು. ಪ್ರತಿಯೊಂದು ಸ್ವಿಂಗ್, ಪ್ರತಿಯೊಂದು ಬ್ರೇಕ್ ಅನ್ನೋದು ಒಂದೊಂದು ಪದ. ನಾವು ಆ ಭಾಷೆಯನ್ನು ಕಲಿತರೆ ಸಾಕು. ಈಗ ಈ ಸಾಂಸ್ಥಿಕ ನಕ್ಷೆಯನ್ನು ಓದುವುದು ಹೇಗೆಂದು ತಿಳಿದಿದೆ. ಈ ಜ್ಞಾನ ನಮ್ಮ ಟ್ರೇಡಿಂಗ್ ಪಯಣದಲ್ಲಿ ಒಂದು ಹೊಸ ದಿಕ್ಕನ್ನೇ ತೋರಿಸಬಹುದು. ಇದನ್ನ ಬಳಸ್ಕೊಂಡು ನಮ್ಮ ಮುಂದಿನ ಹೆಜ್ಜೆ ಎಲ್ಲಿಗೆ ಇರಬಹುದು? ಒಮ್ಮೆ ಯೋಚಿಸಿ ನೋಡಿ.